ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಮಾತಾಡ್ತಾ ಇರೋವಂಥದ್ದು ನಮ್ಮ ಕಿರುತೆರೆಯ ಹಾಸ್ಯ ಕಲಾವಿದನ ಬಗ್ಗೆ. ಸೊ ನಮ್ಮೆಲ್ಲರಿಗೂ ಗೊತ್ತು, ಸೊ ನಮ್ಮ ಕಲರ್ಸ್ ಕನ್ನಡದಲ್ಲಿ ಎಷ್ಟೆಲ್ಲ ರಿಯಾಲಿಟಿ ಶೋಸ್ ಬರುತ್ತೆ ಅಂತ. ಸೊ ಅದರೊಳಗೆ ತುಂಬಾ ಹಾಸ್ಯವಾಗಿರುವಾಗ ಒಂದು ರಿಯಾಲಿಟಿ ಶೋ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಮತ್ತು ತುಂಬಾ ಜನಪ್ರಿಯವಾದಂಥದ್ದು ಅದೇ ಮಜಾ ಟಾಕೀಸ್. ಸೊ ಈ ಮಜಾ ಟಾಕೀಸಲ್ಲಿ ಇವಾಗ ಇರುವಂಥ ಕಲಾವಿದರು ಎಷ್ಟೊಂದು ಜನ ಗಿಚ್ಚಿಗಿಲಿಯಲ್ಲಿ ಕೂಡ ಇದ್ದರು. ಸೊ ಆ ಕಲಾವಿದರು ಇಲ್ಲೂ ಕೂಡ ಇವಾಗ ಅಲ್ಲಿ ಹಾಸ್ಯವಾಗಿ ನಟನೆ ಮಾಡ್ತಾ ಇರೋವಂಥದ್ದು. ಸೊ ಇದಕ್ಕಿಂತ ಮುಂಚೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಜಾ ಟಾಕೀಸ್ ಸೀಸನ್ 1 ಎಲ್ಲ ಸೊ ಒಂದಿಷ್ಟು ಜನ ಬೇರೆ ಕಲಾವಿದರ ಜೊತೆನೇ ಇದ್ದಂಥದ್ದು. ಸೊ ಇವಾಗ ಮತ್ತೆ ಹೊಸ ಸೀಸನ್ ಆಗಿರೋದ್ರಿಂದ ಬೇರೆ ಬೇರೆ ಕಲಾವಿದರನ್ನ ಇವಾಗ ಆ್ಯಡ್ ಆನ್ ಮಾಡಿಕೊಂಡು ಮಾಡ್ತಾ ಇರೋವಂಥದ್ದು. ಸೊ ಇವಾಗ ಕೂಡ ಅಷ್ಟೇ ಮಜಾ ಟಾಕೀಸ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ಎಲ್ಲರಿಗೂ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ತುಂಬ ಇಷ್ಟ ಆಗುವಂಥ ಶೋ ಅದು. ಇಷ್ಟೇ ಕಾಮಿಡಿ ಮಾಡಿದ್ರೂ ತುಂಬಾ ಚೆನ್ನಾಗಿ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಶೋನೇ ಮಜಾ ಟಾಕೀಸ್ ಅಂತ ನಾವೆಲ್ಲರೂ ಹೇಳ್ತೀವಿ. ಸೊ ಈ ಥರದ ಮಜಾ ಟಾಕೀಸಲ್ಲಿ ಒಬ್ಬ ಹಾಸ್ಯ ಕಲಾವಿದ ಇವಾಗ ಕೂಡ ಅವರು ಇದ್ದಾರೆ. ಸೊ ಅವರೇ ಚಂದ್ರಪ್ರಭಾ ಅಂತ. ಸೊ ನಾವು ಚಂದ್ರಪ್ರಭಾ ಅವ್ರನ್ನ ಇವಾಗ ಮಜಾ ಟಾಕೀಸಲ್ಲಿ ಪ್ರಸ್ತುತವಾಗಿ ನೋಡ್ತಾ ಇರೋವಂಥದ್ದು. ಆದರೆ ಇವರು ಇಲ್ಲಿಗಿಂತ ಮುಂಚೆ ನಾವು ಆಲ್ರೆಡಿ ಅವ್ರನ್ನ ಗಿಚ್ಚಿ ಗಿಲಿ ಗಿಲಿಯಲ್ಲಿ ಕೂಡ ನೋಡಿದ್ದೀವಿ. ಗಿಚ್ಚಿ ಗಿಲಿ ಗಿಲಿ ಆಗಿರಲಿ ಅಥವಾ ಮಜಾ ಭಾರತ ಆಗಿರಲಿ, ಸೊ ಈ ಎಲ್ಲ ಶೋಸಲ್ಲಿ ಕೂಡ ಚಂದ್ರಪ್ರಭಾ ಅವರು ಮಾಡ್ಕೊಂಡು ಬಂದಂಥದ್ದು. ಸೊ ತುಂಬ ವರ್ಷಗಳಿಂದನೇ ಅವ್ರು ಇವಾಗ ಆಲ್ರೆಡಿ ಕಲರ್ಸ್ ಕನ್ನಡ ಚಾನಲಲ್ಲಿ ಕೆಲಸ ಮಾಡ್ತಾನೇ ಇದ್ದಾರೆ. ಸೊ ಇವಾಗೂ ಅಷ್ಟೇ ಇವಾಗ ಸದ್ಯಕ್ಕೆ ನಡೀತಾ ಇರುವಂಥ ಮಜಾ ಟಾಕೀಸಲ್ಲಿ ಇದ್ದಾರೆ. ಬಟ್ ಗಿಚ್ಚಿ ಗಿಲಿ ಗಿಲಿಯಿಂದ ಕೂಡ ಅಷ್ಟೇ ಅವ್ರಿಗೆ ತುಂಬಾ ಫೇಮಸ್ ಆದರು ಅಂತ ಹೇಳ್ಬೋದು. ಹಾಗೆ ಗಿಚ್ಚಿ ಗಿಲಿಯಲ್ಲಿ ನಟಿಸ್ತಿರುವಂಥ ಎಷ್ಟೊಂದು ಜನ ಇವಾಗ ಮಜಾ ಟಾಕೀಸಲ್ಲೂ ಇರುವಂಥದ್ದು. ಸೊ ಪರ್ಟಿಕ್ಯುಲರ್ ಆಗಿ ನಾವು ಚಂದ್ರಪ್ರಭಾ ಅವರ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀವಿ ಅಂತಂದರೆ, ನಾವು ಆಲ್ಮೋಸ್ಟ್ ಈ ಎಲ್ಲ ಶೋಸಲ್ಲಿ ನೋಡ್ಕೊಂಡು ಬಂದಿರೋ ಹಾಗೆ ಚಂದ್ರಪ್ರಭಾ ಅವರ ಒಂದು ಲೈಫ್ ಜರ್ನಿನ ನೋಡ್ಕೊಂಡು ಬಂದಿದ್ದೀವಿ. ಅವ್ರು ಹೇಗೆ ಬಂದರು, ಏನು ಅವರ ಲೈಫ್ ಬ್ಯಾಕ್ಗ್ರೌಂಡ್ ಏನಿದೆ ಅಂತ. ಈವನ್ ಅವರು ಶೋಗೆ ಬಂದು ಆದಮೇಲೆ ಅವ್ರಿಗೂ ಕೂಡ ಒಂದು ಹೆಣ್ಣು ಸಿಕ್ಕಿ ಮದುವೆ ಆಗಿದ್ದಂಥದ್ದು. ಸೊ ಅದನ್ನ ಕೂಡ ಅಷ್ಟೇ ಅವರು ಗಿಚ್ಚಿಗಿಲಿಯಲ್ಲಿ ಶೋ ಅಲ್ಲಿ ಇದ್ದಾಗ ಅವ್ರ ಹೆಂಡತಿನೆಲ್ಲ ಕರ್ಕೊಂಬಂದು ಪರಿಚಯ ಮಾಡಿಸಿ ಕೊಟ್ಟಿದ್ದರು. ಸೊ ತುಂಬಾ ಬಡ ಕುಟುಂಬದಿಂದ ಬಂದವರು ಇಲ್ಲಿಗೆ ಬೆಂಗಳೂರಿಗೆ ಬಂದು ಕೆಲಸಗಳನ್ನೆಲ್ಲ ಹುಡುಕೊಂಡು ಮತ್ತು ಗಿಚ್ಚಿಗಿಲಿ ಗಿಲಿ ಅಂತ ಶೋಗಳನ್ನೆಲ್ಲ ಮಾಡಿಕೊಂಡು ಬೆಳೆದ್ರು. ಸೊ ಇವಾಗ ಅವರು ಏನೆಲ್ಲ ಕಷ್ಟಪಟ್ಟು ಬಂದಿದ್ರು. ಸೊ ಇವಾಗ ಒಂದು ಮನೆ ಕಟ್ಟಿದ್ದಾರೆ. ಸೊ ಆ ಮನೆಯ ಗೃಹ ಪ್ರವೇಶನ ಗಂಡ ಹೆಂಡತಿ ಇಬ್ಬರು ದಂಪತಿ ಸೇರಿ ಮಾಡ್ತಾ ಇರುವಂಥ ಒಂದಿಷ್ಟು ಫೋಟೋಸ್ನ ಅವರು ಖುದ್ದಾಗಿ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಏನಿದೆ ಅದರೊಳಗೆ ಇವಾಗ ಅವರು ಎಲ್ಲರ ಜೊತೆಗೆ ಹಂಚಿಕೊಂಡಿರುವಂಥದ್ದು. ಸೊ ಈ ಎಲ್ಲ ಫೋಟೋಸ್ನ ನೋಡಿ ಖಂಡಿತವಾಗ್ಲೂ ಜನ ಇಷ್ಟು ದಿನ ಅವ್ರನ್ನ ನೋಡ್ಕೊಂಡು ಬಂದಿರೋದಕ್ಕೂ ಅವರು ಏನೆಲ್ಲ ಕಷ್ಟಪಟ್ಕೊಂಡು ಬಂದಿದ್ರು ಅಂತ ಜನಕ್ಕೆ ಗೊತ್ತಿರೋದು. ಸೊ ಎಲ್ಲನೂ ಜನ ನೋಡಿ ಖುಷಿ ಪಡ್ತಿದ್ದಾರೆ. ಸೊ ಅವರ ಈ ಒಂದು ಬೆಳವಣಿಗೆಗೆ ಅಷ್ಟೇ ನೋಡಿ ಎಲ್ಲರೂ ಖುಷಿ ಪಡ್ತಾರೆ. ಹಾಗೆ ಅವರ ಒಂದು ಮನೆ ಫೋಟೋ ಏನಿದೆ ಅದನ್ನ ಕೂಡ ಅವರು ಹಂಚ್ಕೊಂಡಿದ್ದಾರೆ ಎಲ್ಲರ ಜೊತೆಗೆ. ತುಂಬಾ ದೊಡ್ಡ ಐಷಾರಾಮಿ ಮನೆಯನ್ನು ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಇಷ್ಟು ದಿನಾನೂ ಅಷ್ಟೇ ಚಿಕ್ಕ ಮನೆಯಲ್ಲಿದ್ದು ಎಲ್ಲ ಕಷ್ಟಗಳನ್ನೆಲ್ಲ ನೋಡಿ ಇವಾಗ ಈ ಥರ ಒಂದು ಬೆಳವಣಿಗೆನ ನೋಡೋಕ್ಕೆ ಖುಷಿಯಾಗುತ್ತೆ ಎಲ್ಲರಿಗೂ. ಸೊ ಇಬ್ಬರು ದಂಪತಿ ಅಲ್ಲಿದ್ದು ಅವರ ಎಲ್ಲ ಫ್ಯಾಮಿಲಿಯವ್ರ ಜೊತೆಗೆ ಒಂದು ಮನೆಯ ಗೃಹ ಪ್ರವೇಶನ ಮಾಡಿದ್ದಾರೆ. ಇವಾಗ ಸಾಕಷ್ಟು ಫೋಟೋಸ್ ಅದರದ್ದು ಶೇರ್ ಮಾಡಿದ್ದಾರೆ. ನಾನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ, ನೋಡ್ಬೋದು. ಹಾಗೆ ಆ ಒಂದು ಮನೆಗೆ ಕೂಡ ಅಷ್ಟೇ ಒಂದು ಹೆಸರನ್ನ ಇಟ್ಟಿದ್ದಾರೆ ಅವರು. ಆ ಹೆಸರು ಏನು ಅಂತ ನಾವು ನೋಡೋಣ. ಮೇಲೆ ಫಸ್ಟು ವೃಷಭ ಕುಟೀರ ಅಂತ ಇದೆ. ಹಾಗೆ ವೃಷಭ ಗವಿರಂಗಯ್ಯ ಅಂತ ಹೆಸರು ಬರೆಸಿ ಈ ಕಡೆ ಸೈಡಿಗೆ ಕೃಷ್ಣನ ಒಂದು ವಿಗ್ರಹ ಮೂರ್ತಿ ಥರ ಏನಿರುತ್ತೆ ಸೊ ಅದರ ಒಂದು ಇಮೇಜ್ನ ಅವರು ಹಾಕಿಸಿದ್ದಾರೆ. ಸೊ ಇದು ಅವರ ಒಂದು ನೇಮ್ ಬೋರ್ಡ್ ಅಂತ ಹೇಳ್ಬೋದು, ಅವರ ಹೊಸ ಮನೆದು. ಸೊ ನಿಮಗೆ ಚಂದ್ರಪ್ರಭಾ ಅವರ ಹೊಸ ಮನೆ ನೋಡಿ ಏನು ಅನ್ನಿಸ್ತು ಅಂತ ಹೇಳಿ. ಹಾಗೆ ಚಂದ್ರಪ್ರಭಾ ಅವರು ಅಂದ ತಕ್ಷಣ ನಾವು ತುಂಬಾ ಜೋವಿಯಲ್ ಆಗಿರೋದು, ತುಂಬ ಕಾಮಿಡಿ ಮಾಡೋದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಸೊ ಇವಾಗ ಒಂದು ಹೊಸ ಜೀವನನ ಶುರು ಮಾಡ್ತಿದ್ದಾರೆ ಅವರ ಹೊಸ ಮನೆಯಲ್ಲಿ. ಸೊ ಒಳ್ಳೆಯದಾಗಲಿ ಅವ್ರಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.